ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ದಶಕಗಳ ಕಾಲ ರಾಜ್ಯ ರಾಜಕಾರಣವನ್ನ ತನ್ನದೇ ಆದ ಸ್ಟೈಲ್ನಲ್ಲಿ ಶಾಸನ ಮಾಡಿದ ಅಹಿಂದ ನಾಯಕ. ನಾನು ಇನ್ನು ಮುಂದೆ ಯಾವುದೇ ಚುನಾವಣೆಯಲ್ಲೂ ಸ್ಪರ್ಧೆಗಿಳಿಯೋದಿಲ್ಲ. ಕಾಂಗ್ರೆಸ್ ನಿಜಕ್ಕೂ 2028ರಲ್ಲಿ ಅಧಿಕಾರಕ್ಕೆ ಬರೋದು ಕಷ್ಟ ಅಲ್ಲ. ಇಲ್ಲಿ ಸಹಾನುಭೂತಿಯ ಅಲೆಯನ್ನು ಅಂದರೆ ತಾನು ಇನ್ನು ಸ್ಪರ್ಧೆಗಿಳಿಯೋದಿಲ್ಲ ಅಂತ ಹೇಳೋ ಮೂಲಕ ಕಾರ್ಯಕರ್ತರಲ್ಲಿ ಹಾಗೆ ಬೆಂಬಲಿಗರಲ್ಲಿ ಒಂದು ರೀತಿಯ ಭಾವನಾತ್ಮಕ ಬೆಂಬಲವನ್ನು ಗಿಟ್ಟಿಸಿಕೊಳ್ಳೋ ತಂತ್ರಗಾರಿಕೆ ಕೂಡ ಇದಾಗಿರಬಹುದು. ಸಿದ್ದರಾಮಯ್ಯ ಜಿ ವರಿಷ್ಠ ನೇತಾ है, अनुभवी है, उनको मालूम है 2028 में कांग्रेस हारेगा, कर्नाटक में पक्का है. करप्शन चरम सीमा तक पहुंच गया है. ನಾಯಕತ್ವದ ಶೂನ್ಯತೆ ಕೂಡ ಇಲ್ಲಿ ಕಾಣಿಸುತ್ತೆ. ಯಾಕೆಂದ್ರೆ ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯನವರಷ್ಟೇ ಭರವಸೆ ಕೊಡುವಂತಹ ಮತ್ತೊಬ್ಬ ನಾಯಕ ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇಲ್ಲ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಲೀಡರ್ ಅನ್ನೋ ಪದಕ್ಕೆ ಅತ್ಯಂತ ಹತ್ತಿರವಾದ ಹೆಸರು ಅಂದ್ರೆ ಸಿದ್ದರಾಮಯ್ಯ ಅಂತ ಹೇಳ್ಬೋದಲ್ವಾ. ದಶಕಗಳ ಕಾಲ ರಾಜ್ಯ ರಾಜಕಾರಣವನ್ನ ತನ್ನದೇ ಆದ ಸ್ಟೈಲ್ನಲ್ಲಿ ಶಾಸನ ಮಾಡಿದ ಅಹಿಂದ ನಾಯಕ ಈಗೊಂದು ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ. ಎಲ್ರಿಗೂ ಅದೇ ಆಶ್ಚರ್ಯಕ್ಕೆ ಜೊತೆಗೆ ಶಾಕ್ಗೆ ಕಾರಣ ಆಗಿರೋದು. ನಾನು ಇನ್ನು ಮುಂದೆ ಯಾವುದೇ ಚುನಾವಣೆಯಲ್ಲೂ ಸ್ಪರ್ಧೆಗಿಳಿಯೋದಿಲ್ಲ, 2028ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈಗಿನ ರಾಜಕೀಯ ಕ್ಷೇತ್ರ ಅನ್ನೋದು ಕಲುಷಿತವಾಗಿದೆ ಅನ್ನೋ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಈ ಒಂದೇ ಒಂದು ಹೇಳಿಕೆ ಈಗ ಕರ್ನಾಟಕದ ರಾಜಕೀಯ ಅಂಗಳದಲ್ಲಿ ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾನು ಮುಂದಕ್ಕೆ 10 ವರ್ಷ ಇರ್ತೀನಿ. ಇನ್ನು ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಪ್ರಸ್ತುತ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಈ ಹೇಳಿಕೆ ಯಾವ ಕಾರಣಕ್ಕೆ? ಬರೀ ವಯಸ್ಸಿನ ಕಾರಣಕ್ಕ, ಅಥವಾ ರಾಜಕೀಯ ಕಲುಷಿತವಾಗಿದೆ ಅನ್ನೋ ಬೇಸರಕ್ಕ, ಅಥವಾ ಇದರ ಹಿಂದೆ ಮುಂಬರುವ 2028ರ ಚುನಾವಣಾ ಫಲಿತಾಂಶದ ಮುನ್ಸೂಚನೆ ಏನಾದರೂ ಇದರಲ್ಲಿ ಅಡಗಿದೆಯಾ ಅನ್ನುವಂಥ ಅನುಮಾನ ಸಹಜವಾಗಿ ವ್ಯಕ್ತವಾಗುತ್ತೆ. ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದ್ರೆ ದಶಕಗಳಿಂದ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ ಅಹಿಂದ ಮತ ಬ್ಯಾಂಕ್ ಏನಾಗುತ್ತೆ? ಕಾಂಗ್ರೆಸ್ ನಿಜಕ್ಕೂ 2028ರಲ್ಲಿ ಅಧಿಕಾರಕ್ಕೆ ಬರೋದು ಕಷ್ಟನಾ? ಈ ಎಲ್ಲ ಪ್ರಶ್ನೆಗಳಿಗೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಪ್ರಕಟ ಮಾಡೋದಕ್ಕೆ ಬಹುಮುಖ್ಯವಾದಂಥ ಕೆಲವೊಂದು ಕಾರಣಗಳನ್ನು ಹೇಳೋದಾದರೆ ವಯಸ್ಸು ಮತ್ತು ಆರೋಗ್ಯ ಕೂಡ ಒಂದು. ಪ್ರಸ್ತುತ ಅವರಿಗೆ 79 ವರ್ಷ. ಈ ಸರ್ಕಾರ ಅವಧಿ ಮುಗಿಯುವಷ್ಟು ಹೊತ್ತಿಗೆ 81 ವರ್ಷ ಅಥವಾ 82 ವರ್ಷ ಆಗಿರುತ್ತೆ. ಆ ವಯಸ್ಸಲ್ಲಿ ಹಿಂದಿನಂತೆ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ, ರಾಜ್ಯಾದ್ಯಂತ ಪ್ರವಾಸ ಮಾಡೋದು, ಪ್ರಚಾರ ಮಾಡಬೇಕು ಅಂತ ಅಂದರೆ ಅದಕ್ಕೆ ಆರೋಗ್ಯ ಸಹಕರಿಸೋದಿಲ್ಲ ಅನ್ನೋದು ಅವರ ಪ್ರಾಮಾಣಿಕವಾದ ಒಪ್ಪಿಗೆ. ಇನ್ನು ಈಗ ಹಣಬಲದ ರಾಜಕಾರಣ ನಿಮಗೆ ಗೊತ್ತೇ ಇದೆ. ಅವರು ಹೇಳಿದರು ಇದನ್ನು. ನಾನು ಮೊದಲ ಸಲ ಚುನಾವಣೆಗೆ ನಿಂತಾಗ ಜನ ದುಡ್ಡು ಕೊಟ್ಟು ಗೆಲ್ಲಿಸಿದ್ರು, ಆದರೆ ಇವತ್ತಿನ ರಾಜಕಾರಣ ಯಾವ ರೀತಿಯಾಗಿದೆ? ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಚುನಾವಣೆ ಅಂದ ತಕ್ಷಣ ಕೋಟಿಗಟ್ಟಲೆ ಹಣ ಚೆಲ್ಲೋ ಸ್ಥಿತಿ ಅಂತೂ ಬಂದಿದೆ ಅಂತ ಒಂದಷ್ಟು ಬೇಸರವನ್ನು ಕೂಡ ಹೊರಹಾಕಿದರು. ಇನ್ನು ಸಕ್ರಿಯ ರಾಜಕಾರಣದ ಭರವಸೆಯನ್ನೇನೋ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಚುನಾವಣೆಗೆ ನಿಲ್ಲೋದಿಲ್ಲ ಅಂದ ಮಾತ್ರಕ್ಕೆ ರಾಜಕೀಯದಿಂದ ಏನು ಓಡಿ ಹೋಗ್ತಿದ್ದಾರೆ ಅನ್ನೋ ಅರ್ಥ ಅಲ್ಲ. ಸಕ್ರಿಯ ರಾಜಕಾರಣದಲ್ಲಿ ಇದ್ಕೊಂಡು ಜನಪರ ಧ್ವನಿ ಎತ್ತುತ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಸಿದ್ದರಾಮಯ್ಯನವರ ಈ ನಿರ್ಧಾರದ ಹಿಂದೆ ಅನೇಕ ತಂತ್ರಗಾರಿಕೆಗಳು ಕೂಡ ಅಡಗಿದೆ ಅಂತ. ಇಲ್ಲಿ ಸಹಾನುಭೂತಿಯ ಅಲೆ ಅನ್ನೋದು ಅಂದರೆ ತಾನು ಇನ್ನು ಸ್ಪರ್ಧೆಗಿಳಿಯೋದಿಲ್ಲ ಅಂತ ಹೇಳೋ ಮೂಲಕ ಕಾರ್ಯಕರ್ತರಲ್ಲಿ ಹಾಗೆ ಬೆಂಬಲಿಗರಲ್ಲಿ ಒಂದು ರೀತಿಯ ಭಾವನಾತ್ಮಕ ಬೆಂಬಲವನ್ನು ಗಿಟ್ಟಿಸಿಕೊಳ್ಳೋ ತಂತ್ರಗಾರಿಕೆ ಕೂಡ ಇದಾಗಿರಬಹುದು. ಈಗ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಪ್ರಶ್ನೆ ಅಂತಂದರೆ ಸಿದ್ದರಾಮಯ್ಯನವರು ಇಲ್ಲದ ಕಾಂಗ್ರೆಸ್ ಚುನಾವಣೆಯನ್ನು ಯಾವ ರೀತಿ ಫೇಸ್ ಮಾಡುತ್ತೆ ಅಂತ. ಸಿದ್ದರಾಮಯ್ಯನವರು ಅಂದರೆ ಬರೀ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅವರೊಂದು ಬ್ರ್ಯಾಂಡ್ ಅನ್ನೋ ಥರ.
ಕರ್ನಾಟಕದ ಒಟ್ಟು ಮತದಾರರಲ್ಲಿ ಸುಮಾರು 20-25% ಮತಗಳನ್ನು ತಮ್ಮ ವೈಯಕ್ತಿಕ ಪ್ರಭಾವ ಹಾಗೆ ನಾಯಕತ್ವದಿಂದ ಕಾಂಗ್ರೆಸ್ಗೆ ತಂದುಕೊಡೋ ಸಾಮರ್ಥ್ಯ ಅವರಿಗಿದೆ. ಅಲ್ಪಸಂಖ್ಯಾತರ ಪ್ರಭಾವ ಇನ್ನು ಮುಂದೆ ಯಾವ ರೀತಿಯಾಗಿರುತ್ತೆ ಅನ್ನೋ ಯೋಚನೆ ಕೂಡ ಮಾಡಬೇಕಾಗತ್ತೆ. ಅಂದರೆ ಸಿದ್ದರಾಮಯ್ಯನವರು ಅಂದರೆ ಅಹಿಂದ ನಾಯಕ ಅಂತ ಕರೆಸ್ಕೊಂಡಿದ್ದಾರೆ. OBC, ಕುರುಬ ಸಮುದಾಯ ಸೇರಿದ ಹಾಗೆ, ದಲಿತರು ಇವರೆಲ್ಲ ಸೇರಿದ ಹಾಗೆ ಈ ಮೂರೂ ವರ್ಗಗಳನ್ನು ಒಟ್ಟುಗೂಡಿಸಿ ಬಲವಾದ ಅಹಿಂದ ಜೋಡಣೆ ಮಾಡಿದ ಶ್ರೇಯಸ್ಸು ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ನಾಯಕತ್ವದ ಶೂನ್ಯತೆ ಕೂಡ ಇಲ್ಲಿ ಕಾಣಿಸುತ್ತೆ. ಯಾಕೆಂದರೆ ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯನವರಷ್ಟೇ ಭರವಸೆ ಕೊಡುವಂತಹ ಮತ್ತೊಬ್ಬ ನಾಯಕ ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಸ್ಥಳೀಯ ಸಮೀಕರಣಗಳ ಬದಲಾವಣೆ ಆಗೋದು ಖಚಿತ. ಉತ್ತರ ಕರ್ನಾಟಕದ ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರ ಪ್ರಚಾರ ಇಲ್ಲದೆ ಅನೇಕ ಕ್ಷೇತ್ರಗಳಲ್ಲಿ ಫಲಿತಾಂಶ ಒಂದು ರೀತಿ ಉಲ್ಟಂಪಲ್ಟ ಆಗೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಜೊತೆಗೆ ಮತಗಳ ವಿಭಜನೆ ಅಂತ ಬಂದಾಗ ಸಿದ್ದರಾಮಯ್ಯನವರ ನಿವೃತ್ತಿಯಿಂದ ನಿರಾಸೆಗೆ ಒಳಗಾಗೋ ಹಿಂದುಳಿದ ವರ್ಗಗಳ ಮತಗಳು BJP ಅಥವಾ JDSನ ವಾಲುತ್ವ ಅನ್ನೋ ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡುತ್ತೆ. ಇನ್ನು ಪ್ರತಿಪಕ್ಷಗಳು ಹಾಗೆ ಕೆಲವು ರಾಜಕೀಯ ನಾಯಕರು ಈ ಸಿದ್ದರಾಮಯ್ಯನವರ ಈ ನಿರ್ಧಾರದ ಮತ್ತೊಂದು ದೃಷ್ಟಿಕೋನ ಏನು ಅನ್ನೋದ್ರ ಬಗ್ಗೆ ಅವರದ್ದೇ ಆದ ಅಭಿಪ್ರಾಯವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. 2028ರಲ್ಲಿ ಕಾಂಗ್ರೆಸ್ ಸೋಲೋದು ಕನ್ಫರ್ಮ್ ಅನ್ನೋದು ಗೊತ್ತಾಗಿನೇ ಸಿದ್ದರಾಮಯ್ಯನವರು ನಿವೃತ್ತಿ ನೆಪ ಹೇಳ್ತಾ ಇದ್ದಾರೆ ಅನ್ನೋದು ಕೆಲವರ ಆರೋಪ. ಇದಕ್ಕೆ ಅವರು ಕೊಡುವಂತಹ ಕಾರಣಗಳು ಯಾವ ರೀತಿಯಾಗಿದೆ ಅಂದರೆ ಈ ಗ್ಯಾರಂಟಿ ಯೋಜನೆಗಳ ಅಸ್ತವ್ಯಸ್ತ ಅನುಷ್ಠಾನ ಅಂತ. ಈಗ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಕಾರಣ ಆಗಿದ್ದೇನು ಹೇಳಿ, ಈ 5 ಗ್ಯಾರಂಟಿ ಯೋಜನೆಗಳು. ಆದರೆ ಸದ್ಯಕ್ಕಂತೂ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಬಂದಾಗ ಸರಿಯಾದ ಟೈಮಿಗೆ ಹಣ ಕೊಡ್ತಾ ಇಲ್ಲ. ಇದ್ರ ಮಧ್ಯೆ ಪರಿಷ್ಕರಣೆ ಅನ್ನೋ ಹೆಸರಲ್ಲಿ ಒಂದಷ್ಟು ಷರತ್ತುಗಳನ್ನು ಹಾಕ್ತಾ ಇರೋದು ಮಹಿಳೆಯರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಗೃಹಜ್ಯೋತಿ ಹಾಗೆ ಇತರ ಯೋಜನೆಗಳ ಬಗ್ಗೆ ಹೇಳೋದಾದರೆ ಒಂದಷ್ಟು ತಾಂತ್ರಿಕ ತೊಂದರೆಗಳಿರೋದ್ರಿಂದ ಉಚಿತ ಸೇವೆಯಲ್ಲಾಗ್ತಾ ಇರೋ ಲೋಪಗಳಿಂದ ಜನಾಕ್ರೋಶ ಜಾಸ್ತಿ ಆಗ್ತಾ ಇದೆ. ಇನ್ನು ಭ್ರಷ್ಟಾಚಾರದ ಹಗರಣಗಳು ಹಾಗೆ ಆಡಳಿತ ವಿರೋಧಿ ಅಲೆಯಂತೂ ಕಾಣಿಸ್ತಾ ಇದೆ. ಇತ್ತೀಚೆಗೆ ಸರ್ಕಾರದ ಮೇಲೆ ಒಂದಷ್ಟು ಭ್ರಷ್ಟಾಚಾರದ ಆರೋಪಗಳು ಬಂದವು. ನಿಗಮ ಮಂಡಳಿಗಳ ಅಕ್ರಮಗಳು ಹಾಗೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕಿದ್ರು. ಇದೆಲ್ಲವೂ ಸರ್ಕಾರದ ವರ್ಚಸ್ಸಿಗೆ ಒಂದಷ್ಟು ಧಕ್ಕೆ ಉಂಟು ಮಾಡಿರೋದು ಸತ್ಯ. ಇನ್ನು ಖಜಾನೆ ಮೇಲಿನ ಹೊರೆ ಅಂತ ಬಂದಾಗ ಉಚಿತ ಗ್ಯಾರಂಟಿಗಳಿಂದ ರಾಜ್ಯದ ಖಜಾನೆ ಮೇಲೆ ಬಿದ್ದಿರುವಂತಹ ಬೃಹತ್ ಆರ್ಥಿಕ ಹೊರೆ ರಾಜ್ಯದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಅಡ್ಡಿಯಾಗ್ತಾ ಇದೆ. ಇದು ಮಧ್ಯಮ ವರ್ಗ ಹಾಗೇನೆ ತಟಸ್ಥ ಮತದಾರರಲ್ಲಿ ಅಸಮಾಧಾನವನ್ನು ಮೂಡಿಸ್ತಾ ಇದೆ. ಸೊ ಈ ಎಲ್ಲ ಕಾರಣಗಳಿಂದ 2028ರ ಹೊತ್ತಿಗೆ ಭಾರಿ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗೇ ಆಗುತ್ತೆ. ಈ ಸೋಲಿನ ಹೊಣೆಯನ್ನು ತಮ್ಮ ಹೆಗಲಿಗೆ ಹಾಕಿಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಸಿದ್ದರಾಮಯ್ಯನವರು ಮುಂಚಿತವಾಗಿಯೇ ಕಣದಿಂದ ಹಿಂದೆ ಸರಿತಾ ಇದ್ದಾರೆ ಅನ್ನೋ ವಾದ ಕೂಡ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. सिद्धरामैया जी वरिष्ठ नेता है, अनुभवी है, उनको मालूम है 2028 में कांग्रेस हारेगा, कर्नाटक में पक्का है, बुरा तरीका से हारेगा, वो भी पक्का है. करप्शन चरम सीमा तक पहुंच गया है. बिना करप्शन काम नहीं होता है. पैसा देने के बाद में भी काम नहीं होता है. उसके वजह से सिद्धरामैया जी को मालूम हुआ है कांग्रेस नहीं जीतेगा कर्नाटक में. उसके वजह से उन्हें क्या डिसीजन लिया है, उनका पॉलिटिकल तबीयत के लिए बहुत अच्छा निर्णय है. ಹಾಗಾದರೆ ಸಿದ್ದರಾಮಯ್ಯನವರು ಚುನಾವಣೆಗೆ ನಿಲ್ಲದೇ ಇದ್ರೆ 2028ರಲ್ಲಿ ಕಾಂಗ್ರೆಸ್ಗೆ ನಿಜಕ್ಕೂ ಭವಿಷ್ಯ ಇಲ್ಲದಂತಾಗುತ್ತಾ? ಖಂಡಿತವಾಗ್ಲೂ ಪರಿಸ್ಥಿತಿ ಅಷ್ಟೊಂದು ಈಸಿ ಏನಲ್ಲ. ಆದರೆ ಸಿದ್ದರಾಮಯ್ಯನವರು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಹೊರತು ಚುನಾವಣಾ ಪ್ರಚಾರ ಮಾಡೋದಿಲ್ಲ ಅಂತೆಲ್ಲೂ ಹೇಳ್ಕೊಂಡಿಲ್ಲ. ರಾಜಕೀಯದಿಂದ ಹಿಂದೆ ಸರಿತೀನಿ, ದೂರ ಇರ್ತೀನಿ ಅಂತ ಏನೂ ಹೇಳ್ಕೊಂಡಿಲ್ಲ. ಸೊ ಕಾಂಗ್ರೆಸ್ಗೆ ಇರುವ ಸವಾಲುಗಳು, ಒಂದಷ್ಟು ಅವಕಾಶಗಳ ಬಗ್ಗೆ ಹೇಳೋದಾದರೆ ಅಹಿಂದ ಮತ ಬ್ಯಾಂಕ್ನ ನಾಯಕತ್ವದ ಶೂನ್ಯತೆ ಅಂತ ಮೊದಲೇ ಹೇಳಿದೆ ನಾನು ಇದನ್ನು. ಇಲ್ಲಿ ಸಾಮಾಜಿಕ ಸಮೀಕರಣ ಅಂತ ಬಂದಾಗ ಸಿದ್ದರಾಮಯ್ಯನವರು ದಶಕಗಳಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ದಲಿತರನ್ನ ಒಂದೇ ವೇದಿಕೆಗೆ ತಂದು ಕಾಂಗ್ರೆಸ್ನ ಶಕ್ತಿಶಾಲಿ ಮತ ಬ್ಯಾಂಕ್ ಆಗಿ ಬದಲಾಯಿಸಿದ್ರು. ನಂತರ ಈ ಮೂರೂ ವರ್ಗಗಳನ್ನು ಒಂದಾಗಿ ಹಿಡಿದಿಟ್ಕೊಳ್ಳುವ ಹಾಗೆ ಅವರಷ್ಟೇ ಮಟ್ಟಿಗೆ ಈ ಸಮುದಾಯಗಳ ವಿಶ್ವಾಸ ಗಳಿಸಬಲ್ಲ ನಾಯಕ ಕಾಂಗ್ರೆಸ್ನಲ್ಲಂತೂ ಯಾರೂ ಸದ್ಯ ಕಾಣಿಸ್ತಾ ಇಲ್ಲ. ಹೀಗಾಗಿ ಮತಗಳು ವಿಭಜನೆಯಾಗುವ ಅಥವಾ ಚದುರಿ ಹೋಗುವಂಥ ಸಾಧ್ಯತೆಗಳಿದೆ. ಇನ್ನು ಒಬ್ಬರೇ ನಾಯಕನ ಪ್ರಭಾವ ಅಂತೂ ಕಾಣಿಸುತ್ತೆ. ಈಗ ಸಿದ್ದರಾಮಯ್ಯನವರು ರಾಜ್ಯಾದ್ಯಂತ ಸ್ವಂತ ಬಲದ ಮೇಲೆ ಒಂದಷ್ಟು ಮತಗಳನ್ನು ಸೆಳೆಯೋ ಸಾಮರ್ಥ್ಯ ಹೊಂದಿರುವಂಥ ನಾಯಕ. ಇದನ್ನು ಇನ್ನೊಂದು ಆಯಾಮದಿಂದ ನೋಡೋದಾದರೆ ಈಗ ಸಿದ್ದರಾಮಯ್ಯನವರು ಕೊನೆಯ ಚುನಾವಣೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅಂದರೆ
ಭಾವನಾತ್ಮಕ ಕಾರ್ಡ್ ಬಳಸ್ತಾ ಇದ್ದಾರಾ ಇಲ್ಲಿ ಅಹಿಂದ ಮತದಾರರನ್ನ, ಹಾಗೆಯೇ ಸಿದ್ದರಾಮಯ್ಯನವರು ತಮ್ಮ ಅಭಿಮಾನಿಗಳನ್ನ ಕಾಂಗ್ರೆಸ್ ಪರವಾಗಿ ಒಂದಾಗೋ ರೀತಿಯಾಗಿ ಪ್ರಚೋದನೆ ಮಾಡೋದಕ್ಕೇನೆ ಈ ರೀತಿಯಾಗಿ ಹೇಳಿರಬಹುದು ಅಂತಾನೂ ಒಂದಷ್ಟು ವಿಶ್ಲೇಷಣೆ ಕೇಳಿಬರ್ತಾ ಇದೆ. ಇಲ್ಲಿ ಏಕವ್ಯಕ್ತಿ ನಾಯಕತ್ವದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರೋ ಬದಲು ಪಕ್ಷವನ್ನು ಸಂಘಟನಾತ್ಮಕ ಬಲದ ಆಧಾರದ ಮೇಲೆ ಪುನರ್ ನಿರ್ಮಿಸೋದಕ್ಕೆ ಅವಕಾಶ ಸಿಗೋ ಥರ ಆಗುತ್ತೆ. ಈಗ ಸದ್ಯಕ್ಕಂತೂ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಮೇಲೂ ಕೂಡ ಒಂದಷ್ಟು ಜವಾಬ್ದಾರಿ ಜಾಸ್ತಿನೇ ಇದೆ. ಯಾಕೆಂದರೆ ಬೂತ್ ಮಟ್ಟದ ಸಂಘಟನಾ ಶಕ್ತಿಯನ್ನು ಬಳಸಿಕೊಂಡು ವ್ಯಕ್ತಿ ಆಧಾರಿತ ರಾಜಕಾರಣದಿಂದ ಪಕ್ಷ ಆಧಾರಿತ ರಾಜಕಾರಣಕ್ಕೆ ಕಾಂಗ್ರೆಸ್ ಸುಲಭವಾಗಿ ಬದಲಾಗಬಹುದು. ಇನ್ನು ಸರ್ಕಾರದ ಕಾರ್ಯಕ್ಷಮತೆ ಮರುಪರಿಶೀಲನೆ ಅಂತ ಬಂದಾಗ ಚುನಾವಣೆಗೆ ಇನ್ನೂ ಟೈಮ್ ಇರೋದ್ರಿಂದ ಗ್ಯಾರಂಟಿ ಯೋಜನೆಗಳಲ್ಲಿರೋ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಗಮನ ಹರಿಸುವ ಮೂಲಕ ಆಡಳಿತ ವಿರೋಧಿ ಅಲೆಯನ್ನು ಶಮನಗೊಳಿಸೋದಕ್ಕೆ ಕಾಂಗ್ರೆಸ್ಗೆ ಇನ್ನೂ ಟೈಮ್ ಇದೆ. ಸೊ ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಸಿದ್ದರಾಮಯ್ಯನವರ ಈ ನಿವೃತ್ತಿ ಘೋಷಣೆ ಕಾಂಗ್ರೆಸ್ಗೆ ತಾತ್ಕಾಲಿಕವಾಗಿ ದೊಡ್ಡ ಆತಂಕ ಕ್ರಿಯೇಟ್ ಮಾಡಿರೋದಂತೂ ಸುಳ್ಳಲ್ಲ. ಆದರೆ 2028ರ ವೇಳೆಗೆ ರಾಜ್ಯದ ರಾಜಕೀಯ ಸಮೀಕರಣಗಳು ಯಾವ ತಿರುವನ್ನು ಪಡೆದುಕೊಳ್ಳುತ್ತವೆ, ಹಾಗೆ ಕಾಂಗ್ರೆಸ್ ತನ್ನ ಆಡಳಿತ ವೈಫಲ್ಯಗಳನ್ನು ಸರಿಪಡಿಸಿಕೊಂಡು ಜನರ ವಿಶ್ವಾಸವನ್ನು ಗಳಿಸುತ್ತಾ ಅಥವಾ ಸಿದ್ದರಾಮಯ್ಯನವರ ಅನುಪಸ್ಥಿತಿಯೇ ಕಾಂಗ್ರೆಸ್ಗೆ ಮುಳುವಾಗುತ್ತಾ ಅನ್ನೋದನ್ನು ಕಾಲವೇ ಉತ್ತರ ಕೊಡುತ್ತೆ. ಸೊ ನಿಮ್ಗೆ ಹೇಗನ್ಸುತ್ತೆ? ಸಿದ್ದರಾಮಯ್ಯನವರ ಈ ನಿವೃತ್ತಿಯ ನಿರ್ಧಾರ ನಿಜಕ್ಕೂ ರಾಜಕೀಯದ ಬೇಸರದಿಂದಾಗಿದ್ದ ಅಥವಾ 2028ರ ಚುನಾವಣಾ ಭೀತಿಯಿಂದಾಗಿದ್ದ? ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.